ನಾನಿವತ್ತು ನಿಮ್ಮೆಲ್ಲರ ಹತ್ರ ನನ್ನ ಮಗನಿಗೆ ತುಂಬ ಇಷ್ಟ ಆಗುವಂಥ ವೀಟ್ ಮತ್ತು ಆ್ಯಪಲ್ ಉಪಯೋಗಿಸಿ ಮನೇಲೇ ಮಾಡುವಂಥ ಸೆರ್ಲಾಕ್ ಹೇಗೆ ಮಾಡ್ಬೋದು ಅಂತ ನಿಮ್ಮೆಲ್ಲರ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಇದನ್ನು ಮಾಡಿದ್ರಂತೂ ತಂಟೆ ತಕರಾರು ಇಲ್ದಂಗೆ 10 ನಿಮಿಷದಲ್ಲಿ ಬಟ್ಲು ಖಾಲಿ ಮಾಡಿಬಿಡ್ತಾನೆ ನನ್ನ ಪುಟಾಣಿ. ಗೋಧಿ ಮತ್ತು ಆ್ಯಪಲ್ ಸೆರ್ಲಾಕ್ ಮಾಡೋದಕ್ಕೆ ಮೊದಲನೇದಾಗಿ ಅರ್ಧ ಆ್ಯಪಲ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಆ್ಯಪಲ್ ಜ್ಯೂಸ್ ಮಾಡಿ ತೆಗೆದಿಟ್ಕೊಂಬಿಟ್ರೆ ಮಿಕ್ಕಿದ ಪ್ರಾಸೆಸ್ ತುಂಬಾ ಸುಲಭ. ಈಗ ಒಂದು 2 ಚಮಚದಷ್ಟು ಹುರಿದಿರೋ ಅಂಥ ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಮುಂಚೆನೇ ಗೋಧಿ ಹಿಟ್ಟನ್ನ ಹುರಿದು ರೆಡಿ ಇಟ್ಕೊಂಡಿರ್ತೀನಿ, ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ. ನೀವೇನಾದರೂ ಗೋಧಿ ಹಿಟ್ಟು ಹುರಿದು ಮುಂಚೆ ಇಟ್ಕೊಂಡಿರಲಿಲ್ಲ ಅಂದರೆ ಒಂದು 2 ಚಮಚದಷ್ಟು ಗೋಧಿ ಹಿಟ್ಟನ್ನ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ಆಮೇಲೆ ಅದಕ್ಕೆ ಈಗ ರುಬ್ಬಿಟ್ಕೊಂಡಿದ್ವಲ್ವ ಆ್ಯಪಲ್ ಜ್ಯೂಸು ಅದನ್ನು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು 5 ನಿಮಿಷಗಳ ಕಾಲ ಬೇಯಿಸ್ಬಿಟ್ರೆ ಆ್ಯಪಲ್ ಮತ್ತು ವೀಟ್ ಸೆರ್ಲಾಕ್ ಮನೆಯಲ್ಲೇ ರೆಡಿ ಆಗೋಗುತ್ತೆ. ಅದಕ್ಕೆ 1 ಚಮಚದಷ್ಟು ತುಪ್ಪ ಹಾಕಿ ಮಕ್ಳಿಗೆ ತಿನ್ನಿಸ್ಬೋದು.